ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಶಾಂತಿ 26/4/25 ಈಶ್ವರ್ಯ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ನೀವು ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣರು. ಈಗ ಈಶ್ವರನ ಮಡಿಲಲ್ಲಿ ಬಂದಿರಿ. ನೀವು ಮನುಷ್ಯರಿಂದ ದೇವತಾ ಆಗಬೇಕು. ಅದಕ್ಕೆ ದೈವಿ ಗುಣಗಳಿರಬೇಕು. ಪ್ರಶ್ನೆ: ಬ್ರಾಹ್ಮಣ ಮಕ್ಕಳು ಯಾವ ಮಾತಲ್ಲಿ ತಮ್ಮನ್ನು ಬಹಳ ಬಹಳ ಸಂಭಾಲನೆ ಎಚ್ಚರಿಕೆಯಲ್ಲಿಟ್ಕೊಳ್ಬೇಕು ಮತ್ತು ಯಾಕೆ? ಉತ್ತರ ಆಗಿದೆ: ಇಡೀ ದಿನಚರ್ಯದಲ್ಲಿ ಯಾವುದೇ ಪಾಪಕರ್ಮ ಆಗಬಾರ್ದು, ಅದರಿಂದ ಎಚ್ಚರಿಕೆ ಇಟ್ಕೊಳ್ಬೇಕು. ಏಕೆಂದರೆ ನಿಮ್ಮ ಎದುರಲ್ಲಿ ತಂದೆ ಧರ್ಮರಾಜ ರೂಪದಲ್ಲಿ ನಿಂತಿದ್ದಾರೆ. ಚೆಕ್ ಮಾಡಿ, ಯಾರಿಗೂ ದುಃಖ ಅಂತೂ ಕೊಟ್ಟಿಲ್ವಾ? ಶ್ರೀಮತ್ ಅನುಸಾರ ಎಷ್ಟು % ನಡೀತಿದ್ದೇವೆ? ರಾವಣ ಮತಾನುಸಾರ ಅಂತೂ ನಡೀತಾ ಇಲ್ವಾ? ಏಕೆಂದರೆ ತಂದೆಯ ಆದ ನಂತರ ಯಾವುದೇ ವಿಕರ್ಮ ಆಯಿತು ಅಂದರೆ 100ಕ್ಕೆ 100 ಪಟ್ಟು ಶಿಕ್ಷೆ ಆಗುವುದು. ಅದಕ್ಕೆ ಇದಿಷ್ಟು ಚೆಕ್ ಮಾಡೋ ಪಾಯಿಂಟ್ಸ್ ಬಾಬಾ ಹಾಕಿದ್ದಾರೆ. ಓಂ ಶಾಂತಿ. ಭಗವಾನ್ ವಾಚ್. ಇಲ್ಲಿ ಮಕ್ಕಳಿಗೆ ಬಾಬಾ ತಿಳಿಸ್ತಾ ಇದ್ದಾರೆ, ಯಾವುದೇ ಮನುಷ್ಯರಿಗೆ ಅಥವಾ ದೇವತೆಗಳಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ಇಲ್ಲಿ ಕುತ್ಕೊಳ್ತೀರಂದರೆ ಬುದ್ಧಿಯಲ್ಲಿ ಸ್ಮೃತಿ ಇರಬೇಕು. ನಾವು ಸಂಗಮಯುಗಿ ಬ್ರಾಹ್ಮಣರು. ಇದು ನೆನಪು ಸದಾ ಎಲ್ಲರಿಗೂ ಇರಲ್ಲ. ತಮ್ಮನ್ನು ನಿಜವಾಗ್ಲೂ ಬ್ರಾಹ್ಮಣರು, ಸತ್ಯವಾಗೂ ಬ್ರಾಹ್ಮಣರಂತ ತಿಳ್ಕೊಳ್ಬೇಕು. ಆ ಥರ ತಿಳ್ಕೊಳ್ಳಲ್ಲ. ಸತ್ಯ ಬ್ರಾಹ್ಮಣರಂತ ಸ್ಮೃತಿ ಇರಬೇಕಾದ್ರೆ ಇರಲ್ಲ. ಬ್ರಾಹ್ಮಣ ಮಕ್ಕಳು ಮತ್ತು ದೈವಿ ಗುಣಧಾರಿಯೂ ಆಗಿರಬೇಕು. ನಾವು ಸಂಗಮಯುಗಿ ಬ್ರಾಹ್ಮಣರಾಗಿದ್ದೇವೆ. ಶಿವಬಾಬಾವ್ರ ಮೂಲಕ ಪುರುಷೋತ್ತಮರಾಗ್ತಾ ಇದ್ದೇವೆ. ಈ ನೆನಪು ಎಲ್ಲರಿಗೂ ಇರಲ್ಲ. ಬಾರಿ ಬಾರಿ ಇದನ್ನು ಮರ್ತೋಗ್ತಾರೆ. ನಾವು ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣರಾಗಿದ್ದೇವೆ. ಇದು ಬುದ್ಧಿಯಲ್ಲಿ ಇಷ್ಟು ನೆನಪಿದ್ರು ಎಷ್ಟೊಂದು ಸೌಭಾಗ್ಯ. ಸದಾ ನಂಬರ್ ವಾರ್ ಅಂತೂ ಇದ್ದೇ ಇದ್ದಾರೆ. ಎಲ್ಲರೂ ಅವರವರ ಬುದ್ಧಿ ಅನುಸಾರ ಪುರುಷಾರ್ಥಿಗಳು. ಈಗ ನೀವು ಸಂಗಮ ಯುಗದಲ್ಲಿದ್ದೀರಿ, ಪುರುಷೋತ್ತಮರಾಗ್ತಾ ಇದ್ದೀರಿ. ಗೊತ್ತಿದೆ ನಾವು ಪುರುಷೋತ್ತಮರು ಯಾವಾಗ ಆಗ್ತೇವೆ? ಯಾವಾಗ ಅಂಬ ಅಥವಾ ಮೋಸ್ಟ್ ಬಿಲವೆಡ್ ತಂದೆಯನ್ನು ನೆನಪು ಮಾಡ್ತೇವೆ. ಅಂದರೆ ತಾಯಿ ಅಥವಾ ಅತಿ ಪ್ರೀತಿಯ ತಂದೆಯನ್ನು ನೆನಪು ಮಾಡ್ತೇವೆ. ನೆನಪೇ ಪಾಪ ನಾಶ ಮಾಡೋದು. ಒಂದು ವೇಳೆ ಯಾವುದೇ ಪಾಪ ಆಗ್ತದೆ ಅಂದರೆ ಅದಕ್ಕೆ 100 ಪಟ್ಟು ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಮುಂದೆ ಹಿಂದೆ ಯಾರಾದರೂ ಪಾಪ ಮಾಡ್ತಿದ್ರು ಅಂದರೆ ಅದಕ್ಕೆ 10% ಎಕ್ಸ್ಟ್ರಾ ಏರ್ತಿತ್ತು. ಈಗಂತೂ 100% ಶಿಕ್ಷೆ ಏರ್ತದೆ. ಏಕೆಂದರೆ ಈಶ್ವರನ ಮಡಿಲಲ್ಲ. ಅಜ್ಞಾನ ಕಾಲದಲ್ಲಿ ಆದರೆ 10% ಒಂದು ಪಾಪಕ್ಕೆ ಏರೋದು. ಆದರೆ ಶಿವಬಾಬಾವ್ರ ಮಕ್ಕಳಾಗಿ ಈಶ್ವರನ ಮಡಿಲಲ್ಲಿ ಬಂದು ಪಾಪ ಮಾಡ್ತಾರೆ. ನೀವು ಅಂದರೆ 100% ನೀವು ಮಕ್ಕಳಿಗ ತಿಳ್ಕೊಂಡಿರಿ. ತಂದೆ ನಮಗೆ ಓದಿಸ್ತಾ ಇದ್ದಾರೆ ಪುರುಷೋತ್ತಮರಿಂದ ದೇವತಾ ಮಾಡೋದಕ್ಕೆ. ಈ ನೆನಪು ನೀವು ಸ್ಥಿರವಾಗಿ ಇಟ್ಕೊಳ್ಬೇಕು. ಅಲೌಕಿಕ ಸರ್ವಿಸ್ ಬಹಳ ಅಲ್ಲಿ ಮಾಡ್ತಾ ಇರ್ತಾರೆ. ಸದಾ ಹರ್ಷಿತ ಮುಖ ಇರೋದಕ್ಕೆ ಬೇರೆಯವ್ರಿಗೂ ದಾರಿ ತೋರಿಸಬೇಕು. ನೆನಪು ಸ್ಥಿರ ಇರಬೇಕು ಬಾಬಾವ್ರದ್ದು. ಮತ್ತು ಅಲೌಕಿಕ ಸರ್ವಿಸ್ಸು ಬಹಳ ಮಾಡ್ತಾ ಇರಬೇಕು. ಹರ್ಷಿತ ಮುಖ ಇರಬೇಕು ಅಂದರೆ ಟೆಕ್ನಿಕ್ ಏನು? ಬೇರೆಯವ್ರಿಗೆ ಈ ಜ್ಞಾನದ ದಾರಿ ತೋರಿಸ್ರಿ. ಬಲೆ ಎಲ್ಲೇ ಹೋಗ್ರಿ ಬುದ್ಧಿಯಲ್ಲಿ ನೆನಪಿರಬೇಕು. ನಾವು ಸಂಗಮ ಯುಗದಲ್ಲಿದ್ದೇವೆ. ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಪುರುಷೋತ್ತಮ ಮಾಸ ವರ್ಷ ಎಂದು ಹೇಳ್ತಾರೆ. ನೀವು ಹೇಳ್ತೀರಿ ನಾವು ಪುರುಷೋತ್ತಮ ಸಂಗಮ ಯುಗಿ ಬ್ರಾಹ್ಮಣರಾಗಿದ್ದೇವೆ. ಇದು ಉತ್ತಮ ರೀತಿ
ಬುದ್ಧಿಯಲ್ಲಿ ಧಾರಣೆ ಇರಬೇಕು. ಈಗ ನಾವು ಪುರುಷೋತ್ತಮರಾಗುವಂಥ ಯಾತ್ರೆಯಲ್ಲಿದ್ದೇವೆ. ಇಷ್ಟು ನೆನಪಿದ್ರೂ ಕೂಡ ಮನ್ಮನಾಭವ ಯೋಗ ಆಯಿತು, ತಪಸ್ಸಾಯಿತು. ನೀವು ಪುರುಷೋತ್ತಮ ಆಗ್ತಾ ಇದ್ದೀರಿ. ಪುರುಷಾರ್ಥ ಅನುಸಾರ ಮತ್ತು ಕರ್ಮ ಅನುಸಾರ. ಪುರುಷೋತ್ತಮ ಅಂದರೆ ಶ್ರೇಷ್ಠ ಆತ್ಮ. ಯಾವ ಆಧಾರದಲ್ಲಿ ಆಗೋದು? ಒಂದು ಪುರುಷಾರ್ಥ, ಶ್ರೇಷ್ಠ ಕರ್ಮ, ಮತ್ತು ಬಾಬಾ ಹೇಳ್ತಾರೆ ಕರ್ಮಗಳ ಅನುಸಾರ ದೈವಿ ಗುಣಗಳು ಇರಬೇಕು. ಶ್ರೀಮತ್ ಅನುಸಾರನೂ ನಡಿಬೇಕು. ಪುರುಷೋತ್ತಮ ಆಗಬೇಕಂದ್ರೆ ಕ್ವಾಲಿಫಿಕೇಷನ್ ಏನು? ತಪಸ್ಸು, ಜ್ಞಾನದ ಪುರುಷಾರ್ಥ, ಕರ್ಮಗಳ ಪುರುಷಾರ್ಥ, ದೈವಿ ಗುಣ ಇರಬೇಕು, ಶ್ರೀಮತ ಅನುಸಾರ ನಡಿಬೇಕು. ತಮ್ಮ ಮನಮತ ಅನುಸಾರ ಅಂತೂ ಎಲ್ಲ ಮನುಷ್ಯರು ನಡೀತಾರೆ. ಏಕೆಂದರೆ ಇಲ್ಲಿರೋದೇ ರಾವಣ ಮತ. ಈ ಥರ ಎಲ್ಲ ನೀವೆಲ್ಲರೂ ಶ್ರೀಮತ ಅನುಸಾರ ನಡೀತೀರಿ ಅಂತಲ್ಲ. ಬಹಳ ಜನ ಇದ್ದಾರೆ ರಾವಣ ಮತ ಅನುಸಾರನೂ ಶಿವಬಾಬರ ಮಕ್ಕಳಾದ್ಮೇಲೂ ನಡೀತಾ ಇರ್ತಾರೆ. ಶ್ರೀಮತ ಅನುಸಾರ ಕೆಲವೊಬ್ಬರು ಎಷ್ಟು ಪರ್ಸೆಂಟೇಜ್ ನಡೀತಾರೆ, ಕೆಲವೊಬ್ಬರು ಎಷ್ಟು ಪರ್ಸೆಂಟೇಜು, ಕೆಲವರಂತೂ 2% ಕೂಡ ನಡೀತಾರೆ. ಅಂದರೆ ಅಷ್ಟು ಕನಿಷ್ಠ ಅವಸ್ಥೆಯಲ್ಲಿದ್ದಾರೆ. ಬಲೆ ಇಲ್ಲಿ ಸಂಗಮ್ ಯುಗದಲ್ಲಿರ್ಬೋದು ಅಥವಾ ಯಜ್ಞದಲ್ಲಿರ್ಬೋದು. ಆದರೆ ಶಿವಬಾಬವ್ರ ನೆನಪಲ್ಲಿರಲ್ಲ. ಒಂದಲ್ಲ ಒಂದು ಕಡೆ ಬುದ್ಧಿಯೋಗ ಅಲ್ದಾಡ್ತಾ ಇರ್ತದೆ. ಪ್ರತಿನಿತ್ಯ ತಮ್ಮನ್ನು ನೋಡ್ಕೊಳ್ಳಿ. ಇವತ್ತೇನಾದರೂ ಪಾಪ ಕರ್ಮ ಅಂತೂ ಆಗಿಲ್ವಾ? ಕ್ವಶನ್ ಮಾರ್ಕ್, ಚೆಕಿಂಗ್ ಪಾಯಿಂಟ್. ಬಾಬಾ ಹೇಳ್ತಾರೆ ಯಾರಿಗಾದರೂ ದುಃಖ ಕೊಟ್ಟಿದ್ದೇವಾ? ನಿಮ್ಮ ಮೇಲೆ ನೀವು ಭಾಳ ಎಚ್ಚರಿಕೆ ಇಟ್ಕೊಳ್ಬೇಕು. ಏಕೆಂದರೆ ನಮ್ಮ ಎದುರಲ್ಲಿ ಧರ್ಮರಾಜ ನಿಂತಿದ್ದಾರೆ. ಈಗ ಸಮಯ ಇರೋದೇ ಲೆಕ್ಕಾಚಾರ ಚುಕ್ತಾ ಮಾಡಿಕೊಳ್ಳೋದಕ್ಕೆ, ಶಿಕ್ಷೆ ಅನುಭವಿಸೋದಕ್ಕೆ. ಮಕ್ಕಳಿಗೆ ಗೊತ್ತಿದೆ ಜನ್ಮ ಜನ್ಮಾಂತರ ಪಾಪಗಳಿದೆ. ಯಾವುದೇ ಎಲ್ಲೇ ಮಂದಿರದಲ್ಲಿ ಅಥವಾ ಗುರುವಿನ ಬಳಿ ಅಥವಾ ಯಾವುದೇ ಇಷ್ಟ ದೇವತಾ ಬಳಿ ಎಲ್ಲಾದರೂ ಹೋಗ್ತಾರಂದ್ರೆ ಹೇಳ್ತಾರೆ ಜನ್ಮ ಜನ್ಮದ ಪಾಪಿ, ನಮ್ಮನ್ನು ರಕ್ಷಣೆ ಮಾಡು, ದಯೆ ತೋರು ಅಂತ. ಸತ್ಯುಗದಲ್ಲಂತೂ ಈ ರೀತಿ ಅಕ್ಷರಗಳು ಹೇಳಲ್ಲ. ಕೆಲವರು ಸತ್ಯ ಹೇಳ್ತಾರೆ, ಪಾಪಗಳ ಖಾತೆದು. ಕೆಲವರು ಸುಳ್ಳು ಮಾತಾಡ್ತಾರೆ. ಇಲ್ಲಿ ಅದೇ ಥರ ಸಂಗಮ್ ಯುಗದಲ್ಲಿ ಬಾಬಾ ಸದಾ ಹೇಳ್ತಾರೆ ತಮ್ಮ ಜೀವನ ಕತೆ ಬಾಬೋರಿಗೆ ಬರಿತಾ ಹೋಗಿ, ದಿನಚರ್ಯದ್ದು ಏನೇನಾಯಿತು ಅಂತ. ಕೆಲವೊಬ್ಬರಂತೂ ಸತ್ಯ ಬರೀತಾರೆ, ಕೆಲವರು ಮುಚ್ಚಿಡ್ತಾರೆ. ಯಾಕೆಂದರೆ ನಾಚಿಕೆ ಬರ್ತದೆ. ಈಗಂತೂ ಗೊತ್ತಿದೆ ಅಶುದ್ಧ ಕರ್ಮ ಮಾಡೋದ್ರಿಂದ ಅದರ ಫಲವೂ ಅಶುದ್ಧ ಇರ್ತದೆ. ಅಲ್ಲಿ ಅಂತೂ ಅಲ್ಪ ಕಾಲದ ಮಾತು, ಇಲ್ಲಿ ಬಹಳ ಕಾಲದ ಮಾತು. ಕಳ್ಕೊಂಡ್ರೂ ಭಾಳ ಕಾಲದ್ದು. ಸಂಗಮ್ ಯುಗದಲ್ಲಿ ಕಳ್ಕೊಂಡ್ರೆ ಕಲ್ಪಕ್ಕೆ ಕಳ್ಕೊಂಡಂಗೆ. ಕೆಟ್ಟ ಕೆಲಸ ಮಾಡಿದ್ರು ಅಂದರೆ ಶಿಕ್ಷೆನೂ ಭಾಳಷ್ಟು ಅನುಭವಿಸ್ಬೇಕಾಗ್ತದೆ. ಮತ್ತು ಸ್ವರ್ಗದಲ್ಲೂ ಭಾಳ ಹಿಂದೆ ಬರ್ತಾರೆ. ಸ್ವಲ್ಪ ಪ್ರಾರಬ್ಧಿ ತಗೊಂಡಿರ್ತಾರಲ್ವ. ಅದಕ್ಕೆ ಈಗ ಪೂರ್ಣ ಗೊತ್ತಾಗ್ಬಿಟ್ಟಿದೆ ಯಾರ್ಯಾರು ಪುರುಷೋತ್ತಮ ಆಗೋರು ಅನ್ನೋದೆಲ್ಲ ಗೊತ್ತಾಗಿದೆ. ಪುರುಷೋತ್ತಮ ದೈವಿ ರಾಜ್ಯ ಅದು. ಸತ್ಯುಗ ಉತ್ತಮಕ್ಕಿಂತ ಉತ್ತಮ ಪುರುಷ ಆಗಬೇಕಲ್ವ. ಹಾಗೂ ಯಾವುದೇ ಜಗದಲ್ಲಿ ಈ ಥರ ಮಹಿಮೆ ಮಾಡಲ್ಲ. ಇಲ್ಲಿ ಎಷ್ಟು ಸಂಗಮ್ ಯುಗದಲ್ಲಿ ಪುರುಷೋತ್ತಮ ಅಂತ ಬಾಬಾ ಮಹಿಮೆ ಮಾಡ್ತಾರೆ. ಮನುಷ್ಯರಂತೂ ದೇವತೆಗಳ ಗುಣಗಳನ್ನೇ ತಿಳ್ಕೊಂಡಿಲ್ಲ, ಬಲೆ ಮಹಿಮೆ ಮಾಡ್ತಾರೆ. ಆದರೆ ಗಿಳಿ ಹಾಗೆ ಅಂತಾರೆ ಬಾಬಾ. ಅದಕ್ಕೆ ಬಾಬನೂ ಹೇಳ್ತಾರೆ ಭಕ್ತರಿಗೆ ಹೋಗಿ ಜ್ಞಾನ ಹೇಳಿ. ಭಕ್ತರು ಯಾವಾಗ ತಮ್ಮನ್ನು ನೀಚ ಪಾಪಿ ಅಂತ ಹೇಳ್ಕೊತಾರೆ ಅಂಥವ್ರಿಗೆ ಕೇಳಿ, ಏನು ನೀವು ಯಾವಾಗ ಶಾಂತಿಧಾಮದಲ್ಲಿದ್ದರೆ ಅಂದರೆ ಅಲ್ಲಿ ಪಾಪ ಮಾಡ್ತಿದ್ರೇನು? ಅಂದರೆ ಆತ್ಮದ ಮೂಲ ಸ್ವಧರ್ಮ ಒಂದು ಇದೆ. ಅಲ್ಲಿ ಆತ್ಮ ಎಲ್ಲರೂ ಪವಿತ್ರ ಇರ್ತಾರೆ, ಇಲ್ಲಿ ಅಪವಿತ್ರ ಆಗಿದ್ದಾರೆ. ಏಕೆಂದರೆ ತಮ ಪ್ರಧಾನ ಜಗತ್ತು, ಹೊಸ ಜಗತ್ತಲ್ಲಿ ಪವಿತ್ರ ಇರ್ತಾರೆ. ಅಪವಿತ್ರ ಮಾಡೋರು ರಾವಣ. ಈ ಸಮಯದಲ್ಲಿ ಭಾರತ ವಿಶೇಷ ಹಾಗೂ ಇನ್ನು ಜನರಲ್ ಇಡೀ ಜಗತ್ತಿನಲ್ಲಿ ರಾವಣ ರಾಜ್ಯ ಇದೆ. ಯಥಾ ರಾಜ ರಾಣಿ ತಥಾ ಪ್ರಜಾ. ಹೈಯೆಸ್ಟ್ ಲೋಯೆಸ್ಟ್, ಅತಿ ಉತ್ತಮ ಕನಿಷ್ಠ. ಇಲ್ಲಿ ಎಲ್ಲರೂ ಪತೀತರೆ. ಬಾಬಾ ಹೇಳ್ತಾರೆ ನಾನು ನಿಮ್ಮನ್ನು ಪಾವನ ಮಾಡಲಿಕ್ಕೆ ಬಂದಿದ್ದೇನೆ. ಮತ್ತು ನೀವು ಪತೀತರು, ನಿಮ್ಮನ್ನು ಯಾರು ಮಾಡೋರು? ರಾವಣ. ಈಗ ಪುನಃ ನೀವು ನನ್ನ ಮತದಿಂದ ಪಾವನ ಆಗ್ತಿದ್ದೀರಿ. ಮತ್ತು ಅರ್ಧ ಕಲ್ಪ ನಂತರ ರಾವಣ ಮತಾನುಸಾರ ಪತೀತರಾಗ್ತೀರಿ. ಅರ್ಥಾತ್ ದೇಹ ಅಭಿಮಾನದಲ್ಲಿ ಬಂದು ವಿಕಾರಗಳಿಗೆ ವಶ ಆಗ್ತೀರಿ. ಅದಕ್ಕೆ ಅಸುರಿ ಮತ ಅಂತಾರೆ. ಭಾರತ ಪಾವನ ಇತ್ತು, ಈಗ ಪತೀತ ಆಗಿದೆ, ಪುನಃ ಪಾವನ ಆಗಬೇಕು. ಪಾವನ ಮಾಡೋದಕ್ಕೆ ಪತೀತ ಪಾವನ ತಂದೆಯೇ ಬರಬೇಕಾಗ್ತದೆ. ಈ ಸಮಯದಲ್ಲಿ ನೋಡಿ ಎಷ್ಟು ಅನೇಕ ಮನುಷ್ಯರಿದ್ದಾರೆ. ನಿನ್ನೆ ದಿನ ಅಂದರೆ ಸತ್ಯುಗದಲ್ಲಿ ಎಷ್ಟು ಕಡಿಮೆ ಇದ್ದರು. ಯುದ್ಧಗಳಾಗ್ತದೆ. ಮೃತ್ಯು ಎದರಲ್ಲಿ ಇದೆ. ಈಗ ಕೊನೆಯ
ಅವಸ್ಥೆ ಇದು. ನಾಳೆ ಇಷ್ಟೆಲ್ಲ ಮನುಷ್ಯರು ಎಲ್ಲಿ ಹೋಗ್ತಾರೆ? ಇಷ್ಟು ಶರೀರ ಹಾಗೂ ಇಷ್ಟು ದೊಡ್ಡ ಹಳೆಯ ಜಗತ್ತು ವಿನಾಶ ಆಗ್ತದೆ. ಇದೆಲ್ಲ ರಹಸ್ಯ ನಿಮ್ಮ ಬುದ್ಧಿಯಲ್ಲಿದೆ. ಆದರೆ ಹೇಗೆ? ನಂಬರ್ ವಾರ್ ಪುರುಷಾರ್ಥ ಅನುಸಾರ ಅರ್ಥ ಮಾಡ್ಕೊಳ್ತಾರೆ. ನಾವು ಯಾರ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಇದು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಕನಿಷ್ಠಾತಿ ಕನಿಷ್ಠ ಪದವಿ ಪಡೆಯುವಂಥ ಮಕ್ಕಳು ಇಲ್ಲಿರ್ತಾರೆ. ಭಗವಂತನ ಎದುರಲ್ಲಿದ್ದೇವೆ ಅನ್ನೋ ಕಾನ್ಷಿಯಸ್ಸೇ ಇಲ್ಲ ಅಂದರೆ ಇನ್ನು ಪದವಿ ಎಂಥದ್ದು ಪಡೆಯೋ ಪುರುಷಾರ್ಥ ಮಾಡ್ತಾರೆ? ಡ್ರಾಮಾ ಅನುಸಾರ ಅವರು ಮಾಡ್ಕೊಳ್ಳೋದೇ ಏನು ಮಾಡ್ಕೊಳ್ಳೋಕ್ಕಾಗ್ತದೆ? ಅದೃಷ್ಟದಲ್ಲಿ ಇಲ್ಲ ಅಂತಾರೆ ಬಾಬಾ. ಅದೃಷ್ಟದಲ್ಲಿ ಇಲ್ಲ ಅಂದರೆ ಏನು ಮಾಡ್ಕೊಳ್ಳೋಕ್ಕಾಗಲ್ಲ. ಈಗಂತೂ ಮಕ್ಕಳು ಸರ್ವಿಸ್ ಮಾಡಬೇಕು, ತಂದೆ ನೆನ್ಪು ಮಾಡಬೇಕು. ನೀವು ಸಂಗಮಯುಗಿ ಬ್ರಾಹ್ಮಣರು, ನೀವು ತಂದೆ ಸಮಾನ ಜ್ಞಾನ ಸಾಗರ್, ಸುಖದ ಸಾಗರ ಆಗಬೇಕು. ಬೇರೆಯವ್ರಿಗೆ ಜ್ಞಾನ ಸುಖ ಕೊಡಬೇಕು ಮಾಡುವಂಥವರು ತಂದೆ ಸಿಕ್ಕಿದ್ದಾರೆ. ದೇವತೆಗಳ ಮಹಿಮೆ ಗಾಯನ ಮಾಡಲಾಗ್ತದೆ. ಸರ್ವಗುಣ ಸಂಪನ್ನ. ಈಗಂತೂ ಈ ಗುಣಗಳು ಇರುವಂಥ ಮನುಷ್ಯರು ಯಾರು ಇರಲಿಲ್ಲ. ನಿಮ್ಮನ್ನು ಸದಾ ನೀವು ಕೇಳ್ಕೊಳ್ಳಿ. ನಾವು ಶ್ರೇಷ್ಠ ಪದವಿ ಪಡೆಯೋದಕ್ಕೆ ಯೋಗ್ಯ ಎಲ್ಲಿ ತನಕ ಆಗಿದ್ದೇವೆ? ಸಂಗಮ್ ಯುಗ ಅತಿ ಉತ್ತಮ ರೀತಿ ಇದು. ಸಂಗಮ್ ಯುಗ ನೆನಪಿಟ್ಕೊಳ್ಳಿ, ಕಾನ್ಷಿಯಸ್ ಇರಲಿ. ನಾವು ಸಂಗಮ್ ಯುಗಿ ಬ್ರಾಹ್ಮಣರು, ಪುರುಷೋತ್ತಮರಾಗುವಂಥವರು. ಶ್ರೀಕೃಷ್ಣ ಪುರುಷೋತ್ತಮ ಅಲ್ವಾ? ಹೊಸ ಜಗತ್ತಿನದು. ಮಕ್ಕಳಿಗೆ ಗೊತ್ತಿದೆ ನಾವು ಬಾಬನ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಅಂದರೆ ಮತ್ತೆ ಎಷ್ಟು ಜಾಸ್ತಿ ಶಿಕ್ಷಣ ಅಧ್ಯಯನ ಮಾಡಬೇಕು. ಓದಿಸ್ತಾ ಇದ್ದಾರೆ ಬಾಬಾ ಇಲ್ಲಿ. ಓದಿಸೋದಿಲ್ಲ ಅಂದರೆ ಓದೋದಿಲ್ಲ ಅಂದರೆ ಬಾಬಾ ಓದಿಸ್ತಾ ಇಲ್ಲ ಅಂದರೆ ಓದೋದಿಲ್ಲ. ಅದಕ್ಕೆ ಬಾಬಾ ಸಮ್ಮುಖ ಓದಿಸ್ತಿದ್ದಾರೆ ಅಂದರೆ ಓದಬೇಕು. ಬುದ್ಧಿಯಲ್ಲಿ ಮಕ್ಕಳಿಗೆ ಈ ಮಾತು ಕುತ್ಕೊಳ್ಳೋದೇ ಇಲ್ಲ. 5% ಕುತ್ಕೊಳ್ಳಲ್ಲ. ಇಲ್ಲಿ ನೆನಪೇ ಇರಲ್ಲ ನಾವು ಸಂಗಮ್ ಯುಗಿ ಬ್ರಾಹ್ಮಣರು ಎಂದು. ಬುದ್ಧಿಯಲ್ಲಿ ತಂದೆಯ ನೆನಪಿರಬೇಕು, ಈ ಸೃಷ್ಟಿಚಕ್ರ ನೆನಪಿರಬೇಕು. ಈ ಜ್ಞಾನ ಭಾಳ ಸಹಜ ಇದೆ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆ ನೆನಪು ಮಾಡಿ. ಅತ್ಯಂತ ದೊಡ್ಡ ತಂದೆ ಇಲ್ಲಿದ್ದಾರೆ. ತಂದೆ ಹೇಳ್ತಾರೆ ನನ್ನ ನೆನಪು ಮಾಡಿ, ನಿಮ್ಮ ವಿಕರ್ಮ ವಿನಾಶ ಆಗುವುದು. ನಾವೇ ಪೂಜ್ಯ ಮತ್ತು ಪೂಜಾರಿ ಅವಸ್ಥೆಗೆ ಬರೋದು. ಇದು ಮಂತ್ರ ಬಹಳ ಮುಖ್ಯ. ಹಂಸೋಸುಹಂ. ಮತ್ತೆ ಅಲ್ಲಿ ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮ, ಈ ಥರ ಉಲ್ಟಾ ಹೇಳಿಬಿಟ್ಟರೆ ಎಷ್ಟೊಂದು ರಾಂಗ್. ನಾವು ಪವಿತ್ರ ಇದ್ವಿ, 84 ಜನ್ಮ ಪಡಿತಾ ಈಗ ಎಷ್ಟು ದುರ್ಗತಿಗೆ ಬಂದೀವಿ. ಈಗ ಹೋಗ್ತೇವೆ ವಾಪಸ್ಸು ಮನೆಗೆ. ಇವತ್ತಿಲ್ಲಿ, ನಾಳೆ ಅಲ್ಲಿ. ಬೇಹದ್ದಿನ ತಂದೆ ಮನೆಯಲ್ಲಿ ಇರ್ತೇವೆ. ಬೇಹದ್ದಿನ ನಾಟಕ ಇದು. ಅಲ್ಲಿ ಅಂದರೆ ಮನೆ. ಅದು ಈಗ ಬೇಹದ್ದಿನ ನಾಟಕ ಇದು ರಿಪೀಟ್ ಆಗಲಿದೆ. ತಂದೆ ಹೇಳ್ತಾರೆ ದೇಹ ಸಹಿತ ದೇಹದ ಸರ್ವ ಧರ್ಮಗಳನ್ನು ತೊರೆದು ಆತ್ಮ ಎಂದು ತಿಳಿಯಿರಿ. ಈಗ ನಾವು ಈ ಶರೀರವನ್ನು ಬಿಟ್ಟು ಮನೆಗೆ ಹೋಗ್ತೇವೆ. ಇದು ಪಕ್ಕಾ ಸ್ಮೃತಿಯಲ್ಲಿಟ್ಕೊಳ್ಳಿ. ನಾವು ಆತ್ಮ ಆಗಿದ್ದೇವೆ. ಇಷ್ಟು ನೆನಪಿದ್ರೂ ಮತ್ತು ತಮ್ಮ ಮನೆ ನೆನಪಿದ್ರೂ ಬುದ್ಧಿಯಿಂದ ಇಡೀ ಜಗತ್ತು ಸನ್ಯಾಸವಾಗುವುದು. ಶರೀರದ್ದು ಸನ್ಯಾಸ ಅಂದರೆ ಬುದ್ಧಿಯಿಂದ ತೆಗೆಯೋದು ಇಂಪಾರ್ಟೆಂಟ್. ಅದಕ್ಕೆ ಇದು ಎಲ್ಲರದು ಇಲ್ಲಿ ಸನ್ಯಾಸ ಆಗಿದೆ. ಇಲ್ಲಿ ಹಠಯೋಗ ಅಂತೂ ಇಡೀ ಸೃಷ್ಟಿಯಲ್ಲಿ ಸನ್ಯಾಸ ಮಾಡ್ತಾರೆ. ಹಠಯೋಗ ಅಂತೂ ಇಡೀ ಸನ್ಯಾಸಿಗಳು ಹಠಯೋಗ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಮಾಡ್ತಾರೆ. ಅವ್ರದ್ದಂತೂ ಯಥಾರ್ಥ ಅಲ್ಲ. ನಿಮ್ಮದಂತೂ ಇಡೀ ಜಗತ್ತಿನ ಜೊತೆ ತ್ಯಾಗ ಮಾಡೋದು ಅದು ಬುದ್ಧಿಯಿಂದ. ಅದಕ್ಕೆ ತಮ್ಮನ್ನು ಅಲ್ಲಿ ದೇಹ ಅಂತ ತಿಳ್ಕೊಳ್ತಾರೆ ಮತ್ತು ಕೆಲಸ ಮಾಡ್ತಾ ಇರ್ತಾರೆ ದೇಹಾಭಿಮಾನದಲ್ಲಿ. ದೇಹಿ ಅಭಿಮಾನಿ ಆಗೋದ್ರಿಂದ, ದೇಹ ಅಭಿಮಾನದಲ್ಲಿ ಬರೋದ್ರಿಂದನೇ ಕಳ್ಳತನ, ಸುಳ್ಳು ಮಾತಾಡೋದು, ಪಾಪಗಳು ಇತ್ಯಾದಿ ಅಭ್ಯಾಸಗಳು ಆಗಿಬಿಡ್ತದೆ. ಶಬ್ದದಿಂದ ಮಾತಾಡುವಂಥದ್ದು ಅಭ್ಯಾಸ ಆಗ್ತದೆ. ಜೋರು ಮಾತಾಡೋದು. ಮತ್ತೆ ಹೇಳ್ತಾರೆ ನಮ್ಮ ಧ್ವನಿ ಇರೋದೇ ಹೀಗೆ ಅಂತೇಳಿ. ದಿನದಲ್ಲಿ 25-30 ಪಾಪಗಳು ಮಾಡುವಂಥವರು ಇರ್ತಾರೆ. ಸುಳ್ಳು ಮಾತಾಡೋದು ಒಂದು ಪಾಪನೇ ಆಗ್ತದೆ. ಅದು ಅಭ್ಯಾಸವಾಗಿಬಿಡ್ತದೆ. ಬಾಬಾ ಹೇಳ್ತಾರೆ ಶಬ್ದ ಕಡಿಮೆ ಮಾಡಿ ಅಂದರೆ ಮೃದುವಾಗಿ ನಿಧಾನ ಶಾಂತಿಯಲ್ಲಿ ಮಾತಾಡೋದು ಕಲಿಬೇಕಲ್ವ. ಶಬ್ದ ಕಡಿಮೆ ಮಾಡೋದರಲ್ಲಿ ಏನು ಬಹಳ ಸಮಯ ತೆಗೆದುಕೊಳ್ಳಲ್ಲ. ಅಂದರೆ ಮೃದು ನಿಧಾನ ಮಾತಾಡೋಕ್ಕೆ ಈ ಪರಿವರ್ತನೆಗೆ ಹೆಚ್ಚು ಟೈಮ್ ಬೇಕಾಗಿಲ್ಲ. ಬಾಬಾ ಬಹಳ ಸ್ಟ್ರಾಂಗಾಗಿ ಈ ಮಾತು ಹೇಳ್ತಾರೆ. ನಾಯಿಗಳು ಬೊಗಳ್ತವಲ್ವ, ಅದು ಕೇಳಲಿಕ್ಕೆ ಕರ್ಕಶ ಚೆನ್ನಾಗಿ ಅನ್ನಿಸ್ತದ. ಮಂಗಗಳು ಕೂಡ ಎಷ್ಟು ತೀಕ್ಷ್ಣವಾಗಿರ್ತವೆ. ಮತ್ತು ಕೆಲವೊಬ್ಬರ ಹತ್ರ ಅವು ಬಹಳ ಅಟ್ಯಾಚ್ಡ್ ಆಗಿಬಿಡ್ತವೆ. ಮೋಹದಲ್ಲಿ ಬಂದು ಡಾನ್ಸ್ ಇತ್ಯಾದಿನೂ ಮಾಡ್ತವೆ.
ಪ್ರಾಣಿಗಳು ಸುಧಾರಣೆ ಆಗ್ತಾರೆ. ಪ್ರಾಣಿಗಳು ಇವತ್ತಂತೂ ವಿದೇಶದಲ್ಲಿ ನೋಡ್ಬೋದು ಎಷ್ಟು ಸೊಫಿಸ್ಟಿಕೇಟೆಡ್ ಇರ್ತವೆ ಪ್ರಾಣಿಗಳು, ಟ್ರೈನಿಂಗ್ ತಗೊಂಡು ಡಿಸಿಪ್ಲಿನ್ಡ್ ಇರ್ತವೆ. ಮಂಗಗಳು, ನಾಯಿಗಳು, ಕ್ರೂರ ಮೃಗಗಳು ಡಿಸಿಪ್ಲಿನ್ಡ್ ಆಗಿಬಿಡ್ತವೆ. ಅದಕ್ಕೆ ಬಾಬಾ ಹೇಳ್ತಾರೆ ಪ್ರಾಣಿಗಳು ಸುಧಾರಣೆ ಮಾಡುವಂಥವರು ಮನುಷ್ಯರೇ, ಆದರೆ ಮನುಷ್ಯರು ಯಾಕೆ ಸುಧಾರಣೆ ಆಗಲ್ಲ? ಅದಕ್ಕೆ ಮನುಷ್ಯರನ್ನ ಸುಧಾರಣೆ ಮಾಡೋರು ತಂದೆ ಹೇಳ್ತಾರೆ ನೀವು ಪ್ರಾಣಿಗಳ ಸಮಾನ ಆಗಿಬಿಟ್ಟಿದ್ದೀರಿ, ಅದಕ್ಕೆ ನನ್ನನ್ನು ಆಮೆ ಅವತಾರ ಅಥವಾ ವರಹ ಅವತಾರ ಅಂತೇಳಿ ಹೇಳಿಬಿಟ್ಟಿರಿ. ಹೇಗೆ ನಿಮ್ಮ ಆ್ಯಕ್ಟಿವಿಟಿ ಇದೆಯೋ ಅದೇ ಥರ ನನ್ನನ್ನು ಕನಿಷ್ಠ ಮಾಡಿಬಿಟ್ಟಿದ್ದೀರಿ. ನೀವೀಗ ತಿಳ್ಕೊಂಡಿರಿ ಜಗತ್ತಿಗೆ ಇದು ಗೊತ್ತಿಲ್ಲ, ಬಾಬನ ಮಕ್ಕಳಿಗೆ ಗೊತ್ತಿದೆ, ಜಗತ್ತಿಗೆ ಸತ್ಯ ಗೊತ್ತಿಲ್ಲ. ಕೊನೆಯಲ್ಲಿ ಎಲ್ಲರಿಗೂ ಸಾಕ್ಷಾತ್ಕಾರ ಆಗ್ತದೆ, ಹೇಗೆ ಶಿಕ್ಷೆಗಳು ಅನುಭವಿಸ್ತಾರೆ ಎಲ್ಲನೂ ಗೊತ್ತಾಗ್ಬಿಡ್ತದೆ. ಅರ್ಧ ಕಲ್ಪ ಭಕ್ತಿ ಇದೆ. ಈಗಂತೂ ತಂದೆ ಸಿಕ್ಕಿದ್ದಾರೆ. ತಂದೆ ಹೇಳ್ತಾರೆ ನನ್ನ ಮತಾನುಸಾರ ನಡೆಯಲ್ಲ ಅಂದರೆ ಶಿಕ್ಷೆ ಮತ್ತಷ್ಟು ಏರ್ತಾ ಹೋಗ್ತದೆ. ಅದಕ್ಕೀಗ ಪಾಪ ಇತ್ಯಾದಿ ಮಾಡೋದನ್ನು ಬಿಡಿ, ತಮ್ಮ ಚಾರ್ಟ್ ಇಟ್ಕೊಳ್ಳಿ, ಹಾಗೂ ಜೊತೆಯಲ್ಲಿ ಧಾರಣೆನೂ ಕೂಡ ಇರಬೇಕು. ಬೇರೆಯವ್ರಿಗೆ ತಿಳಿಸುವಂಥ ಪ್ರಾಕ್ಟೀಸ್ ಅಭ್ಯಾಸ ಇರಬೇಕು. ಪ್ರದರ್ಶನೀಯ ಚಿತ್ರಗಳ ಮೇಲೆ ವಿಚಾರ ಸಾಗರ ಮಂಥನ ನಡೆಸ್ರಿ. ಬೇರೆಯವ್ರಿಗೆ ನಾವು ಹೇಗೆ ಜ್ಞಾನ ಅರ್ಥ ಮಾಡಿಸೋದು ಎಂದು ಮೊದಲನೇ ಮಾತು ಇದು ಹೇಳಬೇಕು. ಗೀತೆಯ ಭಗವಂತ ಯಾರು? ಜ್ಞಾನ ಸಾಗರ, ಪತೀತ ಪಾವನ, ಪರಂಪಿತ ಪರಮಾತ್ಮ ಅಲ್ವಾ? ಇಲ್ಲಿ ತಂದೆ ಸರ್ವಾತ್ಮರ ತಂದೆ, ಅದಕ್ಕೆ ತಂದೆಯ ಪರಿಚಯ ಇರಬೇಕು. ಋಷಿ ಮುನಿ ಇತ್ಯಾದಿ ಯಾರಿಗೂ ತಂದೆಯ ಪರಿಚಯ, ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯ ಇರಲ್ಲ. ಅದಕ್ಕೆ ಮೊದಲು ನೀವು ಇದನ್ನು ಹೇಳಬೇಕು, ಮತ್ತು ಅವರ ಹತ್ರ ಒಪಿನಿಯನ್ ಬರೆಸ್ಕೋಬೇಕು. ಭಗವಂತ ಒಬ್ಬನೇ, ಅನ್ಯ ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ತಮ್ಮನ್ನು ಭಗವಂತ ಎಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ನೀವು ಮಕ್ಕಳಿಗೀಗ ನಿಶ್ಚಯ ಇದೆ, ಭಗವಂತ ನಿರಾಕಾರ, ತಂದೆ ನಮಗಿಲ್ಲಿ ಓದಿಸ್ತಿದ್ದಾರೆ, ನಾವು ವಿದ್ಯಾರ್ಥಿ, ತಂದೆ ಟೀಚರ್ ಸದ್ಗುರು ಆಗಿದ್ದಾರೆ. ಒಬ್ಬನನ್ನು ನೆನಪು ಮಾಡಿ ಟೀಚರ್ ಅಥವಾ ಗುರು 2 ಜನನ್ನು ನೆನಪು ಬಂದುಬಿಡ್ತಾರೆ. ಬುದ್ಧಿ ಅಲೆದಾಟ ಅಲ್ಲಿ ಇರಲ್ಲ. ಕೇವಲ ಶಿವ ಅಂತ ಹೇಳಬಾರ್ದು. ಶಿವ ನಮ್ಮ ತಂದೆ, ಪರಮ ಶಿಕ್ಷಕನು, ನಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತಾರೆ. ಆ ಒಬ್ಬನದು ಎಷ್ಟು ಮಹಿಮೆ ಇದೆ, ಅವರನ್ನೇ ನೆನಪು ಮಾಡಬೇಕು. ಕೆಲವೊಬ್ಬರು ಹೇಳ್ತಾರೆ ಇವರಂತೂ BKಗಳ ಹತ್ರ ಹೋಗಿ ಗುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ. ಯಾರಾದರೂ ಇಲ್ಲಿ ಬಂದರೆ ಕಮೆಂಟ್ಸ್ ಮಾಡ್ತಾರೆ, ನೀವಂತೂ ಗುರು ಆಗ್ತೀರಲ್ವಾ, ಬೇರೆಯವ್ರಿಗೆ ದಾರಿ ತೋರಿಸ್ತೀರಿ, ಮತ್ತು ನಿಮಗೆ ತಂದೆ ಅಂತ ಹೇಳೋಕ್ಕಾಗಲ್ಲ. ಟೀಚರ್ ಗುರು ಅನ್ಬೋದು ದಾರಿ ತೋರಿಸಿದ್ರೆ, ಆದರೆ ಆತ್ಮಗಳಿಗೆ ತಂದೆ ಅಲ್ಲ. 3 ಜನ ಒಬ್ಬ ತಂದೆಗೆ ಹೇಳೋದು. ಅತ್ಯಂತ ದೊಡ್ಡ ತಂದೆ ಇಲ್ಲಿದ್ದಾರೆ. ಇವರ ಮೇಲೆ, ಸಾಕಾರ ತಂದೆ ಮೇಲೆ ಶಿವಬಾಬಾ ಇದ್ದಾರೆ. ಇದು ಉತ್ತಮ ರೀತಿ ಅರ್ಥ ಮಾಡ್ಕೊಳ್ಬೇಕು. ಬ್ರಹ್ಮ ಬಾಬಾವ್ರ ಮೇಲೂ ದೊಡ್ಡ ತಂದೆ ಶಿವಬಾಬಾ. ಪ್ರದರ್ಶನೆಯಲ್ಲಿ ತಿಳಿಸೋದಕ್ಕೆ ಬುದ್ಧಿ ಬೇಕು, ಆದರೆ ಪರಸ್ಪರಲ್ಲಿ ಇಷ್ಟು ಧೈರ್ಯ ಇರಲ್ಲ. ತಮ್ಮಲ್ಲಿ ಮಕ್ಕಳಲ್ಲಿ ದೊಡ್ಡ ಪ್ರದರ್ಶನಿಗಳಾಗ್ತವೆ. ಯಾರು ಉತ್ತಮ ಸರ್ವಿಸಬಲ್ ಮಕ್ಕಳಿದ್ದಾರೆ ಅವ್ರು ಹೋಗಿ ಸರ್ವಿಸ್ ಮಾಡಬೇಕು. ಬಾಬಾ ಬೇಡ ಅಂತ ಹೇಳ್ತಾರೇನು? ಮುಂದೆ ಹೋಗಿ ಸಾಧು ಸಂತ ಇತ್ಯಾದಿ ಎಲ್ಲರಿಗೂ ಜ್ಞಾನ ಬಾಣ ಹೊಡಿತಾ ಹೋಗಿ ಮತ್ತೆಲ್ಲಿ ಹೋಗ್ತಾರೆ ಅವರೆಲ್ಲ? ಇದು ಒಂದೇ ಕೊಟ್ಟಿಗೆ. ಸದ್ಗತಿ ದಾತ ಸರ್ವರಿಗೂ ಇಲ್ಲಿ ಸದ್ಗತಿ ಕೊಡ್ತಾರೆ. ಇದು ಒಂದೇ ಕೊಟ್ಟಿಗೆಯಿಂದ ಎಲ್ಲರ ಸದ್ಗತಿ ಆಗೋದು. ಇದು ಇಂಥ ಒಂದು ಕೊಟ್ಟಿಗೆ, ಎಲ್ಲರನ್ನೂ ಪವಿತ್ರ ಮಾಡುವಂಥ ಮಾರ್ಗ ಇಲ್ಲಿ ಬಾಬಾ ತೋರಿಸ್ತಾರೆ. ಪವಿತ್ರ ಆಗೋ ಮಾರ್ಗ ಇಲ್ಲಿರೋದು, ಮತ್ತು ಆಗೋದು ಬಿಡೋದು ಅವರ ಕೈಯಲ್ಲಿದೆ ಅಂತಾರೆ ಬಾಬಾ. ತಂದೆ ಮಕ್ಕಳಿಗೆ ವಿಶೇಷ ಸರ್ವಿಸ್ ಮೇಲೆ ಗಮನ ಸೆಳೀತಾ ಇದ್ದಾರೆ. ಬಲೆ ಮಕ್ಕಳು ಬುದ್ಧಿವಂತರಾಗಿದ್ದಾರೆ, ಆದರೆ ಸರ್ವಿಸ್ ಪೂರ ಮಾಡಲ್ಲ ಅಂದರೆ ಬಾಬಾ ಹೇಳ್ತಾರೆ ರಾಹುವಿನ ದಶೆ ಕೂತ್ಕೊಳ್ತದೆ. ದಶೆ ಅಂತೂ ಎಲ್ಲರ ಮೇಲೆ ಇರ್ತದಲ್ವ, ಮಾಯೆಯ ನೆರಳು ಕೂತ್ಕೊಳ್ತದೆ. ಅಂದರೆ ಮತ್ತೆ 2 ದಿನ ನಂತರ ಸರಿ ಆಗ್ತದೆ. ಕೆಲವೊಮ್ಮೆ ಮಕ್ಕಳು ಸರ್ವಿಸಿನ ಅನುಭವ ಪಡೆದು ಸರ್ವಿಸಿಗೆ ಹೋಗಬೇಕು. ಪ್ರದರ್ಶನಿ ಅಂತೂ ಮಾಡ್ತಾರೆ. ಯಾಕೆ ಮನುಷ್ಯರಿಗೆ ನಾವು ತಿಳಿಸಬಾರ್ದು? ತಕ್ಷಣ ಬರೀತಾರೆ ಗೀತೆ ಕೃಷ್ಣ ಅಲ್ಲ ಶಿವ ಭಗವಂತ ಗಾಯನ ಮಾಡಿರೋದು ಅಂತ. ಕೆಲವರಂತೂ ಕೇವಲ ಹೇಳಿಬಿಡ್ತಾರೆ ಇದು ಬಹಳ ಚೆನ್ನಾಗಿದೆ ಅಂತ. ಮನುಷ್ಯರಿಗಿದು ಬಹಳ ಕಲ್ಯಾಣಕಾರಿ ಆಗಿದೆ, ಎಲ್ಲರಿಗೂ ತೋರಿಸಬೇಕಾಗಿದೆ. ಆದರೆ
ನಾನು ಬಂದು ಹೀಗೆ ಹೇಳ್ತಾರೆ, ಭಾಳ ಒಳ್ಳೆದಿದೆ, ಎಲ್ಲರೂ ತಿಳ್ಕೊಬೇಕು, ಎಲ್ಲರೂ ಉನ್ನತಿ ಆಗ್ತದೆ ಅಂಥೇಳಿ. ಆದರೆ ನಾನು ಬಂದು ಆಸ್ತಿ ಪಡಿಬೇಕು ಈ ಥರ ಯಾರೂ ಹೇಳಲ್ಲ. ಒಳ್ಳೆಯದು, ಮಧುರಾತಿ ಮಧುರ ಅಗಿಲೆ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆದು ಆತ್ಮಿಕ ಮಕ್ಕಳಿಗೆ ನಮಸ್ತೆ, ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ, ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ದೇಹಾಭಿಮಾನದಲ್ಲಿ ಬಂದು ಶಬ್ದದೊಂದಿಗೆ ಜೋರು ಧ್ವನಿಯಲ್ಲಿ ಮಾತಾಡಬಾರ್ದು. ಈ ಅಭ್ಯಾಸ ಅಳಿಸಾಕಬೇಕು. ಕಳ್ಳತನ ಮಾಡೋದು, ಸುಳ್ಳು ಮಾತಾಡೋದು ಇತ್ಯಾದಿ ಇವೆಲ್ಲ ಪಾಪಗಳು. ಇದರಿಂದ ರಕ್ಷಿಸ್ಕೊಳ್ಳೋದಕ್ಕೆ ದೇಹಿ ಅಭಿಮಾನಿಯಾಗಿರಬೇಕು. ಎರಡನೇದು ಮೃತ್ಯು ಎದುರಲ್ಲಿದೆ, ಅದಕ್ಕೆ ತಂದೆ ಶ್ರೀಮತ್ ಅನುಸಾರ ನಡೆದು ಪಾವನ ಆಗಬೇಕು. ತಂದೆಯ ಮಕ್ಕಳಾದ ನಂತರ ಯಾವುದೇ ಅಶುದ್ಧ ಕರ್ಮ ಮಾಡಬಾರ್ದು. ಶಿಕ್ಷೆಗಳಿಂದ ರಕ್ಷಿಸ್ಕೊಳ್ಳೋ ಪುರುಷಾರ್ಥ ಮಾಡಬೇಕು. ವರದಾನ ಆಗಿದೆ, ನೀವು ಲೋಕ ಇಷ್ಟಪಡುವಂತಹ ಲೋಕ ಪಸಂದ್ ಹಾಗೂ ಲೋಕ ಇಷ್ಟಪಡುವ ಲೋಕ ಪಸಂದ್ ಸಭೆಯ ಟಿಕೆಟ್ ಬುಕ್ ಮಾಡುವಂಥ ರಾಜ್ಯ ಸಿಂಹಾಸನಾಧಿಕಾರಿ ಭವ. ಯಾವುದೇ ಸಂಕಲ್ಪ ವಿಚಾರ ಮಾಡ್ತೀರಂದರೆ ಮೊದಲು ಚೆಕ್ ಮಾಡಿ, ಈ ವಿಚಾರ, ಈ ಸಂಕಲ್ಪ ತಂದೆಗಿಷ್ಟ ಇದೆನಾ. ಯಾವುದು ತಂದೆಗಿಷ್ಟ ಇದೆ ಅಲ್ಲಿ ಲೋಕ ಪಸಂದ್ ಸ್ವತಃ ಆಗಿಬಿಡ್ತಾರೆ. ಒಂದು ವೇಳೆ ಯಾವುದೇ ಸಂಕಲ್ಪದಲ್ಲಿ ಸ್ವಾರ್ಥ ಇತ್ತು ಅಂದರೆ ಅದಕ್ಕೆ ಮನ್ ಪಸಂದ್ ಅಂತ ಹೇಳ್ತಾರೆ. ಹಾಗೂ ವಿಶ್ವ ಕಲ್ಯಾಣಾರ್ಥ ಇದೆ ಅಂದರೆ ಲೋಕ ಪಸಂದ್ ಅಥವಾ ಪ್ರಭು ಪಸಂದ್ ಎಂದು ಹೇಳೋದು. ಲೋಕ ಪಸಂದ್ ಸಭೆಯ ಮೆಂಬರ್ ಆಗೋದು ಅರ್ಥಾತ್ ಲಾ ಆ್ಯಂಡ್ ಆರ್ಡರ್, ಕಾಯ್ದೆ ಮತ್ತು ಆಜ್ಞೆ ಅಂಥ ಲಾ ಆ್ಯಂಡ್ ಆರ್ಡರ್, ರಾಜ್ಯ ಅಧಿಕಾರ ಅಥವಾ ರಾಜ್ಯ ಸಿಂಹಾಸನ ಪ್ರಾಪ್ತಿ ಮಾಡಿಕೊಳ್ಳೋದು ಶ್ಲೋಗನ್ ಆಗಿದೆ. ಪರಮಾತ್ಮ ಜೊತೆಯ ಅನುಭವ ಮಾಡಿದಾಗ ಸರ್ವಸ್ವವು ಸಹಜ ಅನುಭವ ಆಗ್ತಾ ಸುರಕ್ಷಿತರಾಗಿರುವಿರಿ. ಅವ್ಯಕ್ತ ಇಶಾರ, ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿ ಆಗಿರಿ. ಹೇಗೆ ಶಿವಶಕ್ತಿ ಕಂಬೈಂಡ್ ರೂಪ, ಹಾಗೆ ಪಾಂಡವಪತಿ ಪಾಂಡವ್ ಇದು ಸದಾ ಕಂಬೈಂಡ್ ರೂಪ ಆಗಿದೆ. ಪಾಂಡವಪತಿ ಪಾಂಡವರ ವಿನಃ ಮತ್ತೆ ಏನೋ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪಾಂಡವರ ವಿನಃ ಪಾಂಡವಪತಿ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾರು ಕಂಬೈಂಡ್ ರೂಪದಲ್ಲಿ ಸದಾ ಇರ್ತಾರೆ ಅವರೆದರಲ್ಲಿ ಬಾಪ್ದಾದ ಸಾಕಾರದಲ್ಲಿ ಹೇಗೆ ಸರ್ವ ಸಂಬಂಧಗಳಿಂದ ಸಮಾನ ಆಗಿರ್ತಾರೆ, ಎದರಲ್ಲೇ ಇರ್ತಾರೆ, ಎದರಲ್ಲೇ ಸರ್ವ ಸಂಬಂಧದಿಂದ ಮಕ್ಕಳು ಎದರಲ್ಲೇ ಇರ್ತಾರೆ. ಯಾರು ಬಾಬನ್ನ ಕಂಬೈಂಡ್ ಇಟ್ಕೊತಾರೆ, ಎಲ್ಲಿ ಕರೀತಾರೋ ಅಲ್ಲಿ ಸೆಕೆಂಡಲ್ಲಿ ಹಾಜರಾಗ್ತಾರೆ. ಅದಕ್ಕೆ ಹೇಳೋದು ಹಾಜಿರ್ ಹುಜೂರ್ ಹೇ, ಒಡೆಯನು ತಕ್ಷಣ ಹಾಜಿರು ಅಂದರೆ ಉಪಸ್ಥಿತ ಆಗೋರು. ಓಂ ಶಾಂತಿ.